ಎಲ್ಲರಿಗೂ ನಮಸ್ಕಾರ. ನಮ್ಮ ಸೋಮವಾರದ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ನಮ್ಮ ಚಾನಲಲ್ಲಿ ಪ್ರಸಾರ ಆಗುವಂಥ ನಮ್ಮ ವ್ಲಾಗ್ಗಳನ್ನೆಲ್ಲ ನಾನು ಅಪ್ಪು ಸರ್ಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅಪ್ಪು ಸರ್ ಹೆಸರಿನಲ್ಲಿ ದೀಪ ಹಚ್ಚಿ ಇವತ್ತು ಪೂಜೆ ಮಾಡಿದ್ದೀನಿ. ನೋಡಿ, ನಮ್ಮನೇಲಿ ಟೆಡ್ಡಿ ಮಹಾರಾಜರು ಕೂಲಾಗಿ ಎಲ್ಲಿ ಮಲಗಿದ್ದಾರೆ ಅಂತ. ಇವರೊಬ್ಬರೇ ಅಲ್ಲ, ಕೆಲವೊಂದು ಸಾರಿ ನಮ್ಮ ಹೇರ್ ಕ್ಲಿಪ್ಪು, ಹೇರ್ ಬ್ಯಾಂಡು, ಏನೇನಿರುತ್ತೋ ಪುಟ್ಟ ಸಾಮಾನು ಎಲ್ಲ ನಮ್ಮ ಮನೆ ಫ್ರಿಜ್ ಒಳಗೆ ಇಟ್ಟಿರ್ತಾರೆ ನಮ್ಮ ಮೇಡಮ್ ಅವರು. ಇವತ್ತು ಕಾರ್ತಿಕ್ ಬೆಳಗ್ಗೆ ಡ್ಯೂಟಿಗೆ ಹೋಗೋ ಟೈಮ್ಗಾಗಲಿ ಇವಳು ಎದ್ದುಬಿಟ್ಟಿದ್ಲು. 5 ಗಂಟೆಗೆ ಎದ್ದು ಮಾತಾಡ್ತಾಯಿದ್ಲು. ಕಾರ್ತಿಕ್ಗೆ ಆಫೀಸ್ಗೆ ಹೋಗಬೇಡಿ ಅಂತ ಹೇಳ್ತಾಯಿದ್ಲು. 2 ದಿನದಿಂದ ಮನೇಲಿ ಇದ್ದಾರಲ್ವ, ಸೊ ಆಫೀಸ್ಗೆ ಹೋದರೆ ಮಿಸ್ ಮಾಡ್ಕೊತಾಳೆ. ಸೊ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿ ಹೇಳ್ತಾ ಇದ್ಲು. ಇನ್ನೂ ಬೇರೆ ಏನೇನೋ ತುಂಬ ಮಾತಾಡಿದ್ದಾಳೆ. ನಾನು ಬೇಡವಾ? ಮತ್ತೆ ಇನ್ನೊಂದಮ್ಮ ಬೇಕಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಂಗನವಾಡಿಗೆ ಹೋಗೋದಲ್ಲ, ಅಳ್ತೀಯಲ್ಲ ನೀನು. ಹೋಗಲ್ಲ, ಗೊತ್ತು ನನಗೆ. ಸರಿ, ಇವಳಿಗೆ ಅಂಗನವಾಡಿಗೆ ಅಂತ ಬಿಟ್ಕೊರಮ್ಮ ಇವತ್ತು. ಬೆಳಕಾತಾಗ ಬಿಟ್ಕೊಡೋಣ. ಬೇಡಲ್ಲ, ನಾನೇ ಹಾಕ್ತೀನಲ್ಲ ರಂಗೋಲಿ. ನಾವು ಅಲ್ಲಿಗೂ ಬಂದು ಕರ್ಕೊಂಬರ್ತೀವಲ್ಲ. ನಾವು ಕರ್ಕೊಂಡು ಬರ್ತೀವಲ್ಲ. ನೀನೆಲ್ಲಿದ್ರು ಕರ್ಕೊಂಬರ್ತೀವಿ ನಾವು. ಓಕೆ. ಇವಳು ಬೇಡ ಅಂದ್ರೂ ಕಾರ್ತಿಕ್ ಆಫೀಸ್ಗೆ ಹೋದ್ರು ಅಂತ ಫುಲ್ ಕೋಪ ಮಾಡಿಕೊಂಡು ಮೂಡೌಟ್ ಮಾಡ್ಕೊಂಡು ನಿಂತ್ಬಿಟ್ಟಿದ್ಲು ಬೆಳಗಿನ ಜಾವನೇ. ಗುಂಡು ಆಫೀಸ್ಗೆ ಹೋಗಿದ್ದಾರೆ. ಗುಂಡು ಪಪ್ಪ ಆಫೀಸ್ಗೆ ಹೋಗ್ಬಾರ್ದಾ? ಮಲ್ಕೊಂಡು ಎದ್ದ ತಕ್ಷಣ ರಗಳೆ ಮಾಡ್ತಾ ಇದೆಯಲ್ಲ ಗುಂಡು. ಏನು ಬೇಡ? ಹೇಗೋ ಕನ್ವಿನ್ಸ್ ಮಾಡಿ ಮತ್ತೆ ಮಲಗಿಸಿದ್ದೆ. ಲೇಟಾಗಿ ಎದ್ಲು. ಆದರೂ ಎದ್ದ ತಕ್ಷಣವೇ ಪಪ್ಪನ ಕೇಳ್ಕೊತ ಅಳ್ತಾ ಇದ್ಲು. ಬಿಟ್ಟು ಹೋಗಿದ್ದಾರೆ ಆಫೀಸಿಗೆ, ಹೋಗಿದ್ದಾರೆ ಅಂತ. ಎದ್ದ ಜಾಣಿ, ಎದ್ದೇಳಬೇಕು. ಹೇಗೋ ಕನ್ವಿನ್ಸ್ ಮಾಡಿ ಬ್ರಷ್ ಮಾಡೋಕ್ಕೆ ಕರ್ಕೊಂಡು ಬಂದೆ. ಸ್ವಲ್ಪ ಆ್ಯಕ್ಟಿವ್ ಆದ್ಲು. ಯಾವ ಡ್ರೆಸ್ ಹಾಕ್ತೀಯಾ? ಈ ಡ್ರೆಸ್ಸು ತಮ್ಮ ಪಾಪಗೆ ಹಾಕ್ತೀಯಾ? ಎಲ್ಲಿದ್ದಾನೆ ತಮ್ಮ ಪಾಪು? ಹೌದಾ? ಅಯ್ಯೋ ಬೇಡಪ್ಪ. ಅವಾಗ ನಿನಗೆ ಅಂತ ಚಾಕ್ಲೇಟ್ ತೊಗೊಂಬಂದರೆ ಅದರಲ್ಲಿ ಅರ್ಧ ತಮ್ಮ ಪಾಪು ಕೊಡಬೇಕಾಗುತ್ತೆ. ಬೇಕಾ ಇವಾಗ ತಮ್ಮ ಪಾಪು ನಿನಗೆ? ಅಮ್ಮ, ತಮ್ಮ, ತಂಗಿ ಎಲ್ಲ ಬೇಕಾ? ಬ್ರಷ್ ಮಾಡ್ಕೊ. ಡೈಲಿ ಹೀಗೇನೆ ಬ್ರಷ್ ಮಾಡ್ಸೋಕೆ ಕರ್ಕೊಂಡು ಹೋದರೆ ಏನು ಮಾಡಿದ್ರು ಬ್ರಷ್ ನನಗೆ ಕೊಡೋದಿಲ್ಲ. ಅಲ್ಲಿ ಮೇಲಿಂದ ಸ್ಟ್ಯಾಂಡಿಂದ ಬ್ರಷ್ ಕೂಡ ಅವಳೇ ತೆಗಿಬೇಕು, ಅವಳೇ ಬ್ರಷ್ ಮಾಡ್ಕೋಬೇಕು ಫಸ್ಟ್ ಹಾಫು. ಆಮೇಲೆ ನಾನು ಏನೇನೋ ಮಾಡಿ ಮತ್ತೆ ಕನ್ವಿನ್ಸ್ ಮಾಡಿಬಿಟ್ಟು ನಾನು ಬ್ರಷ್ ಮಾಡಿಸ್ಬೇಕು. ಡೈಲಿ ತರಲೆ ಬ್ರಷ್ ಮಾಡಬೇಕಾದ್ರೇನು. ಟಂಗ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ ಟಂಗ್ ಕ್ಲೀನರಲ್ಲಿ. ಆದರೂ ನನಗೂ ಕೊಡೋದಿಲ್ಲ. ಅವಳೇ ಗಂಟ್ಲುವರೆಗೂ ಹಿಡ್ಕೊಂಡು ಸಮಸ್ಯೆ ಮಾಡ್ಕೊತಿರ್ತಾಳೆ ಸುಮ್ಮನೆ. ಬ್ರಷ್ ಮಾಡಿಸ್ಕೊಂಡು ಬಂದು ಕುಡಿಯೋದಕ್ಕೆ ಬಿಸಿನೀರು ಕಾಯಿಸ್ಕೊಟ್ಟೆ ಅವನಿಗೆ. ಅದನ್ನು ಕೂಡ ನೋಡಿ ಎಷ್ಟು ತರಲೆ ಮಾಡ್ತಾಯಿದ್ದಾಳೆ. ಇದಕ್ಕೆ ಬೇಕು ಅಂತ ಸುಮ್ಮನೆ ತಮಾಷೆ ಮಾಡೋದಕ್ಕೆ ತರಲೆ ಮಾಡ್ತಾನೆ ಇರ್ತಾಳೆ, ನನ್ನ ಆಟ ಆಡ್ಸೋದಕ್ಕೋಸ್ಕರ. ತನು ನನಗೆ ರವೆ ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳಿದ್ಲು.
ಅದಕ್ಕೆ ನಾನು ಕಾಳು ಹಾಗೆ ತರಕಾರಿಗಳನ್ನೆಲ್ಲ ಹಾಕಿ ರವೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಈ ರೆಸಿಪಿನ ನಾನು ಅಪ್ಲೋಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ವೆಜಿಟೇಬಲ್ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಬಿಟ್ಟು ಕೊಟ್ಟೆ ತಿನ್ನೋದಕ್ಕೆ. ಇವತ್ತು ಕೂಡ ನೆಲ ಒರೆಸೋ ಟೈಮಲ್ಲಿ ನನಗೆ ಹಠ ಮಾಡ್ತಾಯಿದ್ಲು ನನ್ನ ಹತ್ರ. ನಾನು ಹೇಳ್ತಾನೆ ಇದ್ದೀನಿ, ತುಂಬ ಟೈಮ್ ಆಗಿಬಿಟ್ಟಿದೆ, ನಾಳೆ ಒರೆಸುವಂತೆ ಅಂತ. ಏನು ಮಾಡಿದರೂ ಕೇಳಲಿಲ್ಲ, ಕೋಪ ಮಾಡ್ಕೊಂಡು ಹೋಗ್ಬಿಟ್ಲು. ಸೊ ಕೊಟ್ಟಿದ್ದೀನಿ, ಈಗ ವಾಪಸ್ ಕೊಡೋಕ್ಕೆ ಹಠ ಮಾಡ್ತಾಯಿದ್ದಾಳೆ. ಎಷ್ಟೊತ್ತಾದರೂ ಮಾಪ್ ಕೊಡಲೇ ಇಲ್ಲ. ಅವಳೊಬ್ಬಳೇ ಫುಲ್ಲು ನೆಲ ಒರೆಸ್ತಾ ಇದ್ಲು ಹಾಲು ತುಂಬ. ನೋಡಿ ಮಾಪಲ್ಲಿ ಹೆಂಗೆ ಸುಮ್ಮನೆ ತರಲೆ ಮಾಡ್ತಿದ್ದಾಳೆ. ಇದು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ, ನಂದು ಟೈಮನ್ನು ಸ್ಪೆಂಡ್ ಮಾಡಬೇಕು ಅವಳು, ಆ ಥರ ಹಿಂಗೆ ಆಡ್ತಾ ಇರೋದು. ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಮೊಸರು ಬೇಕು ಅಂತ ಹೇಳಿದ್ಲು. ಮೊಸರು ಕೊಟ್ಟಿದ್ದೆ ತಿನ್ನೋದಕ್ಕೆ. ಕೊನೆಗೆ ಅವಳೇ ಪ್ಯಾಕೆಟಲ್ಲಿರೋ ಮೊಸರೆಲ್ಲ ಅವಳೇ ಹಾಕೊಂಡೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೊಸರು ಅಂದರೆ ತುಂಬಾ ಇಷ್ಟ ಅವಳಿಗೆ. ಅದಕ್ಕೆ ಶಬರಿಮಲೆ ಹತ್ತಿದರು ಆಸೆ ಆಸೆ, ನಿನ್ನ ಕಣ್ಣ ಮಸ್ತ್ ಜರೆ ಗಂಡಲ ರಜ ಸ್ವಾಮಿ ಶರಣಮಯ್ಯಪ್ಪ. A for B for Ball, C for cat, D for drum, E for elephant, F for fish, G for rex, H for mouse, I for spring, J for joker, H for ಹೇಳ್ತಾರ. K for K for kite, L for L for lion. M for ಎಷ್ಟಕ್ಕೆ ನೆನಪಿಡ್ಕೊತೀನಿ ಲಯನ್ ಅಂತ. M for M for M for monkey, N for N for ಕುಗ್ಗಿಮರಿ net, O for O for orange P. ಪಿಲ್ಲನ, ಓಕೆ ಗುಡ್. P for P for plane aeroplane, Q for ನೀನ್ ಹೇಳ್ಬಿಡಿ ಆಯ್ತಲ್ಲ. ಹೇಳ್ರಿ. Q for Q for plane aeroplane, hey, Q Q for Q for aeroplane, for ರಾಣಿ queen, R for R for robot, S for S for sun, T for T for T for ಟ್ರೈನ್. train, U for U for ಛತ್ರಿ ಏನಂತಾರೆ ಇಂಗ್ಲೀಷಲ್ಲಿ umbrella, V for V for ಹೇಳು ತರಕಾರಿಗಳಿಗೆ ಏನಂತಾರೆ? vegetables, W for W for ಹುಲ್ಲು wolf, X for X for X for xylophone, Y for Y for yachi, Z for Z for zebra. ವೆರಿ ಗುಡ್. ನೀನು A to Z ವರೆಗೂ ಹೇಳೋದಲ್ವಾ, ಅದಕ್ಕೆ ನಿನಗೆ ನಾಳೆ ಚಾಕ್ಲೇಟ್ ತಂದು ಕೊಡ್ತೀನಿ. ಚಾಕ್ಲೇಟ್ ತಿಂದ್ರೆ ಹಾಲು ಉಳುಕಾಗುತ್ತೆ. ಹೌದಾ, ಮತ್ತೇನು ತಂದು ಕೊಡೋಣ ನಿನಗೆ? ಐಸ್ ಕ್ರೀಮ್. ಓ, ಐಸ್ ಕ್ರೀಮ್ ತಿಂದರೆ ಅಲ್ಲಿ ಉಳುಕಾಗಲ್ವಾ? क्या बात है सर, क्या बात है सर, क्या बात, ये बात है. ನಮ್ಮ ಈ ವಿಡಿಯೋನ ತನೂನೇ ತೆಗೆದಿದ್ದು ಮಾರ್ಚ್ 17 ಅಪ್ಪು ಸರ್ ಬರ್ತ್ಡೇ ಆಗಿದ್ದರಿಂದ ನಾನು ತನ್ಮಯಿ ಇಬ್ಬರೂ ಅಪ್ಪು ಸರ್ ವಿಶ್ ಮಾಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದೀವಿ ನಿನ್ನೆನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.